ನಮಸ್ಕಾರ, ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯಾರೋದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಬೊಜ್ಜುತನ. ಎಲ್ಲ ಕಡೆ ನೋಡಿರ್ಬೋದು ತಾವು, ತುಂಬಾ ಜನ ತೂಕ ಇಳಿಸೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾರೆ, ಎಷ್ಟೆಲ್ಲ ಪ್ರಯತ್ನಗಳು ಪಡ್ತಾರೆ. 1 ಇಂಚು ಕೂಡ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ, 1 kg ಕೂಡ ತೂಕ ಕಡಿಮೆ ಆಗಲ್ಲ. ಆಮೇಲೆ ಎಷ್ಟೊಂದು ಜನ ತಾವು ನೋಡಿರ್ತೀರ, ಕ್ರ್ಯಾಶ್ ಡಯಟ್ ಎಲ್ಲ ಮಾಡ್ತಾರೆ, ಏನೇನೋ ವೆರೈಟಿ ಡಯಟ್ಸ್ ಮಾಡ್ತಾರೆ. ಈ ಪ್ರೋಟೀನ್ ಮಿಲ್ಕ್ ಶೇಕ್ಗಳು ತೊಗೊಳ್ಳೋದು, ಊಟ ಬಿಡೋದು ಅಂಥದ್ದೆಲ್ಲ ಮಾಡ್ತಾರೆ. ಸಡನ್ನಾಗೇನೋ ತೂಕ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಬರುತ್ತೆ. ಸೊ ಯಾಕೆ ಇಷ್ಟೊಂದು ಜನ ಈ ಬೊಜ್ಜುತನದಿಂದ ಸಫರ್ ಆಗ್ತಾ ಇದ್ದಾರೆ, ಓವರ್ ವೇಟಿಂದ ಸಫರ್ ಆಗ್ತಾ ಇದ್ದಾರೆ? ನಾವು ಇಲ್ಲೊಂದು ಸಿಂಪಲ್ಲಾಗಿ ಒಂದು ಲಾಜಿಕ್ ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲು, ನಾನು ಮಾತ್ರ ಏನಕ್ಕೆ ದಪ್ಪ ಆಗ್ತಾಯಿದ್ದೀನಿ, ಬೇರೆಯವ್ರು ಏನಕ್ಕೆ ಆಗ್ತಾಯಿಲ್ಲ? ಸೊ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಬರೀ ತಿನ್ನೋದ್ರಿಂದ, ಕುಡಿಯೋದ್ರಿಂದ ಅಥವಾ ಬರೀ ಒಂದು ಲೈಫ್ ಸ್ಟೈಲಿಂದ ಮಾತ್ರ ತೂಕ ಹೆಚ್ಚಿಗೆ ಕಡಿಮೆ ಆಗೋದಲ್ಲ. ನಾವು ಕಾನ್ಷಿಯಸ್ಸಾಗಿ ತಿನ್ನಲಿಲ್ಲ, ಸರಿಯಾಗಿ ತಿನ್ನಲಿಲ್ಲ ಅಂದರೂ ಕೂಡ ತೂಕ ಜಾಸ್ತಿ ಆಗುತ್ತೆ. ಜೊತೆಗೆ ಈಗ ನಿಮ್ಮದು ಮೆಟಬಾಲಿಸಮ್ ಸರಿಯಾಗಿರಲಿಲ್ಲ ಅಂದರೆ ನೀವು ಎಂಥ ಒಳ್ಳೆಯ ಫುಡ್ಡು ತಿಂದರೂ ಕೂಡ ತೂಕ ಅಲ್ಲಾಡೋದಿಲ್ಲ. ಸೊ ಮೆಟಬಾಲಿಸಮ್ ಚೆನ್ನಾಗಿರಲೇಬೇಕು. ಈಗ ಹೇಗೆ ಕಾರಲ್ಲಿ ಒಂದು ಎಂಜಿನ್ ಚೆನ್ನಾಗಿದ್ದರೆ ಮಾತ್ರ ಅದ್ರ ಮೈಲೇಜ್ ಚೆನ್ನಾಗಿರುತ್ತೆ, ಸ್ಪೀಡ್ ಚೆನ್ನಾಗಿರುತ್ತೆ, ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಕಾರ್ ಓಡ್ಸೋಕ್ಕೂ ಚೆನ್ನಾಗಿರುತ್ತೆ. ಅದೇ ಥರ ಬಾಡಿನಲ್ಲೂ ಕೂಡ ನೀವು ಏನೇ ಲಕ್ಸುರಿ ಫುಡ್ ತಿನ್ಕೊಳ್ಳಿ, ಏನೇ ಕ್ರ್ಯಾಶ್ ಡಯಟ್ ಮಾಡಿ, ನಿಮ್ಮ ಮೆಟಬಾಲಿಸಮ್ ಸರಿ ಇಲ್ಲ ಅಂತಂದರೆ ತೂಕ ಅಲ್ಲಾಡೋದಿಲ್ಲ. ಅದಕ್ಕೆ ಹೇಳೋದು, ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ನಿಮ್ಮ ಮೆಟಬಾಲಿಸಮ್ ಯಾವ ಲೆವೆಲಲ್ಲಿದೆ ಅಂತ. ಅದ್ರ ಜೊತೆಗೆ ಒಂದಂತೂ ಮೆಟಬಾಲಿಸಮ್, ಇನ್ನೊಂದು ಬಂದುಬಿಟ್ಟು ಕಾನ್ಷಿಯಸ್ ಈಟಿಂಗ್ ಅಂತ ಹೇಳ್ತೀವಿ ನಾವು. ಕಾನ್ಷಿಯಸ್ ಆಗಿ ತಿನ್ಬೇಕು. ಆಮೇಲೆ ಇನ್ನೊಂದು ತಾವು ಅರ್ಥ ಮಾಡ್ಕೋಬೇಕು, ತೂಕ ಇಳಿಸೋದು ಈ ಬರೀ ಒಂದು 2 ತಿಂಗಳ 3 ತಿಂಗಳ 6 ತಿಂಗಳ ಮಾಡೋ ಕೆಲಸ ಅಲ್ಲ. ಲೈಫ್ ಲಾಂಗ್ ನಾವು ತೂಕನ ಮೇಂಟೈನ್ ಮಾಡ್ಕೊಂಬರಬೇಕು. ಅದಕ್ಕೆ ತೂಕ ಇಳಿಸೋದು ಲೈಫ್ ಲಾಂಗ್ ಜಾಬು. ಬರೀ 3 ತಿಂಗಳ ಮಾಡ್ತೀನಿ, 6 ತಿಂಗಳ ಮಾಡ್ತೀನಿ, ಮತ್ತೆ 6 ತಿಂಗಳ ಏನು ಬೇಕಾಗಿ ತಿನ್ಕೊಳ್ತೀನಿ, ಹೆಂಗೆ ಬೇಕಾದಂಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತೀನಿ ಅಂದರೆ ಮತ್ತೆ ಊದ್ಕೊಂಡ್ಬಿಡ್ತೀವಿ. ಸೊ ಕಾನ್ಷಿಯಸ್ ಈಟಿಂಗ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಯಾಕಂದರೆ ನಾವು ಯಾವಾಗೂ ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದನ್ನು ಎಷ್ಟೊಂದು ಸರಿ ಮರ್ತೋಗ್ಬಿಡ್ತೀವಿ. ಈಗ ಸಡನ್ನಾಗಿ ಯಾವುದೋ ಪಾರ್ಟಿಗೆ ಹೋದ್ವಿ ಇದು ಅಂದರೆ ಎಲ್ಲೆಲ್ಲ ಫ್ರೈಡ್ ಫುಡ್ ತಿನ್ನೋದು, ಸ್ವೀಟ್ಸು, ಜಾಸ್ತಿ ಕ್ಯಾಲ್ರಿ ಬಾಡಿನಲ್ಲಿ ಸ್ಟಫ್ ಮಾಡ್ತಾ ಹೋಗ್ತೀವಿ, ತುಂಬಿಸ್ಬಿಡ್ತೀವಿ. ಆ ಕ್ಯಾಲ್ರಿ ಬಾಡಿ ಹೇಗೆ ಬರ್ನ್ ಮಾಡಬೇಕು, ಅದು ಒಂದು ಕೆಪಾಸಿಟಿ ಇದೆ ಅದಕ್ಕೆ. ಈಗ ಹೆಂಗಾಗುತ್ತೆ ಅಂದರೆ 800cc ಕಾರಿಗೆ ಹೋಗ್ಬಿಟ್ಟು ರೇಸಿಗೆ ತೊಗೊಂಡು ಹೋದಂಗೆ ಆಗುತ್ತೆ. ಸೊ ಅಷ್ಟೊಂದು ಕ್ಯಾಲ್ರಿ ನಾವು ತಿಂತೀವಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಫುಡ್ ಈಸಿಯಾಗಿ ಸಿಗ್ತಾ ಇದೆ. ಸೊ ನಮಗೆ ಎಷ್ಟು ತಿಂತಾ ಇದ್ದೀವಿ ಅಂತ ನಮ್ಗೆ ಗಮನವೂ ಇರೋದಿಲ್ಲ. ನಾನು ಬರೀ ಇಷ್ಟೇ ತಿಂದೆ ಅಂತ ಹೇಳ್ತೀವಿ, ಬಟ್ ಅದು ಕ್ಯಾಲ್ರಿಗೆ ಅದು ತಿನ್ನೋ ಟೈಮಲ್ಲಿ ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಕಾನ್ಷಿಯಸ್ ಈಟಿಂಗ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ಇನ್ಪುಟ್ಟು ಔಟ್ಪುಟ್ಟು ತುಂಬ ಇಂಪಾರ್ಟೆಂಟು. ಈಗ ನೀವು 1000 ಕ್ಯಾಲ್ರಿ ತೊಗೊಂಡ್ರೆ ಒಂದು 800 ಕ್ಯಾಲ್ರಿ ಬರ್ನ್ ಮಾಡಿದರೆ ಇಟ್ಸ್ ಓಕೆ, ಬಾಡಿ ವಿಲ್ ಅಂಡರ್ಸ್ಟ್ಯಾಂಡ್. ನೀವು ಅದು ಬಿಟ್ಟು ಒಂದು 5000 ಕ್ಯಾಲ್ರಿ ತಿಂದುಬಿಟ್ಟು 1000 ಕ್ಯಾಲ್ರಿ ಕಡಿಮೆ ಜೀರ್ಣ ಮಾಡೋಕ್ಕಾಗಲ್ಲ ಅಂದರೆ 8000 ಕ್ಯಾಲ್ರಿ ಎಲ್ಲಿ ಹೋಗಬೇಕು? ಫ್ಯಾಟ್ ಆಗಿಬಿಟ್ಟು ತೂಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕಾನ್ಷಿಯಸ್ ಈಟಿಂಗು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನೋಡಿ, ಅನ್ಕಾನ್ಷಿಯಸ್ ಆಗ್ತಾ ಅಂದರೆ ಕಾನ್ಷಿಯಸ್ಲಿ ತಿಂದೇನೆ ಕಂಡಂಗೆ ತಿನ್ನೋದು, ಕಂಡಂಗೆ ಪಾರ್ಟಿ ಮಾಡೋದು, ಒಂಚೂರು ವರ್ಕೌಟ್ ಮಾಡೋದಿಲ್ಲ, ಒಂಚೂರು ವಾಕಿಂಗ್ ಮಾಡೋದಿಲ್ಲ ಅಂತಂದರೆ ಕ್ಯಾಲ್ರಿ ಇನ್ಕ್ರೀಸ್ ಆಗಿಬಿಟ್ಟು ಏನಾಗುತ್ತೆ, ಮೆಟಬಾಲಿಸಮ್ ಸಪ್ರೆಸ್ ಆಗ್ತಾ ಹೋಗುತ್ತೆ. ಈಗ 800cc ಕಾರ್ ರೇಸಿಗೆ ತೊಗೊಂಡೋದ್ರೆ ಎಂಜಿನ್ ಹಾಳಾಗುತ್ತೆ, ಟೈರ್ ಹಾಳಾಗುತ್ತೆ, ಅದು ಓಡಿಸೋಕ್ಕಾಗಲ್ಲ ಅಷ್ಟೊಂದು. ಅದೇ ಥರ ಬಾಡಿ ಕೂಡ. ಸೊ ನಮ್ಮದು ಇನ್ನೊಂದು ಏನಾಗುತ್ತೆ, ನಾವು ಆಯುರ್ವೇದದಲ್ಲಿ ಪ್ರಕೃತಿಗಳು ಅಂತ ಹೇಳ್ತೀವಿ. ಒಬ್ಬೊಬ್ಬರು ಬಾಡಿ ಟೈಪು ಒಂದೊಂದು ಥರ ಇದೆ. ಅದರಲ್ಲಿ ತಾವು ನೋಡಿರ್ಬೋದು, ಕೆಲವರು ತುಂಬ ಸಣ್ಣ ಇರ್ತಾರೆ, ಕೆಲವರು ಮೀಡಿಯಮ್ ಇರ್ತಾರೆ, ಫೇರ್ ಆಗಿರ್ತಾರೆ, ಕೆಲವರು ತುಂಬ ದಪ್ಪ ಇರ್ತಾರೆ. ಸೊ ಇದು 3 ಡಿಫ್ರೆಂಟ್ ಬಾಡಿ ಟೈಪು ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ಈ ಸಣ್ಣ ಬಾಡಿ ಬಿಲ್ಟವ್ರು ಏನಿರ್ತಾರಲ್ಲ, ಅವ್ರು ಏನು ಬೇಕಾಗಿದ್ದು ಎಷ್ಟು ಬೇಕಾದರೂ ತಿನ್ಬೋದು. ಬಟ್ ಈ ಮೀಡಿಯಮ್ ಬಿಲ್ಟವರು ಕೆಲವೊಂದು ಸರಿ ತಿನ್ಬೋದು, ಬಟ್ ಎವ್ರಿ ಟೈಮ್ ಅಲ್ಲ. ಈ ತುಂಬ ದಪ್ಪ ಇರೋರಂತೂ ಜಾಸ್ತಿ ತಿನ್ನೋಕ್ಕೆ ಆಗೋದಿಲ್ಲ. ಸೊ ಇದನ್ನು ನಾವು ಈಗ ಸಿಂಪಲ್ಲಾಗಿ 800cc, 1000cc, 2000cc ಇಂಜಿನ್ ಇದ್ದಂಗೆ. Even though when I joined the gym, I lost around 1.5 kgs only in a month. But after I joined Shatayu and detox and with the help of detox and paste massages, I lost around 14 kgs. So in total.
ನಿಮ್ಮ ಬಾಡಿಗೆ ಅನುಗುಣವಾಗಿ ನಿಮ್ಮ ಮೆಟಬಾಲಿಸಮ್ ಒಂದು ಫಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ನಾವು ತಿಂತು ಅಂದರೆ ಅದನ್ನು ಹೆಂಗೆ ಕಂಡುಹಿಡಿಬೇಕು ಅಂತಂದರೆ, ಯಾವಾಗೂ ನಾನು ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಹೇಳ್ತೀನಿ, ನಾವು ನಮ್ಮ ತಂದೆ ತಾಯಿಗಳು ಏನು ತಿಂತಿದ್ರು, ನಮ್ಮ ಅಜ್ಜ ಅಜ್ಜಿ ಏನು ತಿಂತಿದ್ರು, ಆ ಡಯಟ್ ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ಬಂದರೆ ಯಾವತ್ತೂ ಬೊಜ್ಜುತನ ಬರೋದಿಲ್ಲ. ಆಮೇಲೆ ನಿಮಗೆ ಕ್ಯಾಲರಿ ಕಾನ್ಷಿಯಸ್ ಆಗೋದು ಬೇಕಾಗಲ್ಲ, ಮೆಟಬಾಲಿಸಮ್ ಪ್ರಾಬ್ಲಮ್ ಆಗೋದಿಲ್ಲ. ಯಾವಾಗ ನಾವು ಅದನ್ನು ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯನ್ಸ್ ಬಂದುಬಿಟ್ಟು ಬರೀ ರೈಸ್ ತಿನ್ನೋದು ಇಲ್ಲಿ, ಅಥವಾ ಈಗ ಕೇರಳನವರೆಲ್ಲ ಹೋಗ್ಬಿಟ್ಟು ಬರೀ ಪರೋಟ ಅಂಥದ್ದೆಲ್ಲ ತಿನ್ನೋದು, ಅವಾಗ ಏನಾಗುತ್ತೆ, ಬಾಡಿಗೆ ಇಟ್ ಇಸ್ ನಾಟ್ ಯೂಸ್ ಟು, ನಿಮ್ಮ ಬಾಡಿ ಮೇಕ್ ಆ ಥರ ಇಲ್ಲ. ಸೊ ಹಾಗಾಗಿ ಈ ಡಯಟ್ ಕ್ಯಾಲ್ಕುಲೇಷನ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟು. ಸುಮ್ಮನೆ ಹೋಗ್ಬಿಟ್ಟು ಯಾರೋ ನನ್ನ ಫ್ರೆಂಡು ಯಾವುದೋ ಒಂದು ಪೌಡ್ರ್ ತೊಗೊಂಡು ಬಂದ್ಲು, ದಿನ ಬೆಳಗ್ಗೆ ತಿಂಡಿಗೆ ಬಿಟ್ಬಿಡ್ತೀವಿ, ಒಂದು ಗ್ಲಾಸ್ ಕುಡ್ಕೊಂಡು ಬಿಡ್ತೀವಿ, ಮಧ್ಯಾಹ್ನ ಊಟ ಸ್ವಲ್ಪನೇ ತೊಗೊಳ್ತೀವಿ, ಸಾಯಂಕಾಲ ಇಷ್ಟೇ ತೊಗೊಳ್ತೀವಿ ಅಂತಂದರೆ ಆ 3 ಮಂತ್ಸಲ್ಲಿ 6 ಮಂತ್ಸಲ್ಲಿ ಏನೋ ಕಡಿಮೆ ಆಗ್ತೀರಾ, 8 kg 10 kg ಎಲ್ಲ ಕಡಿಮೆ ಆಗ್ತೀರಾ. ಬಟ್ ಅದು ಬಿಟ್ಟು 3 ಮಂತ್ಸ್ 6 ಮಂತ್ಸ್ ನೋಡಿ 15 kg ಇನ್ಕ್ರೀಸ್ ಆಗಿರ್ತೀರ. ಸೊ ಅದಕ್ಕೆ ನಿಮ್ಮ ಬಾಡಿನ ಅರ್ಥ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ನಾವು ಶತಾಯುನಲ್ಲಿ ಎಸ್ಪೆಷಲಿ ಈ ವೆಯ್ಟ್ ಲಾಸ್ಗೆ ಅಂತಲೇ ನಮ್ಮ ಹತ್ರ ವೆಯ್ಟ್ ಲಾಸ್ ಡಿಟಾಕ್ಸ್ ಅಂತ ಇದೆ. ಆ ಡಿಟಾಕ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬಾಡಿ ಕ್ಲೀನ್ಸಿಂಗ್ ಆಗಿಬಿಟ್ಟು ಒಳಗಡೆ ಇರ್ತಕ್ಕಂಥ ಟಾಕ್ಸಿನ್ ಏನಿರುತ್ತೆ ಅದನ್ನೆಲ್ಲ ಫ್ಲಶ್ ಔಟ್ ಮಾಡಿಬಿಡುತ್ತೆ. ಮಾಡಿದಾಗ ಏನಾಗುತ್ತೆ, ನಿಮ್ಮ ಮೆಟಬಾಲಿಸಮ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆವಾಗೇ ನೀವು ಯಾವ ಥರ ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೋದು. ಮೆಟಬಾಲಿಸಮ್ ಒಂದು ಸರಿ ಇನ್ಕ್ರೀಸ್ ಆಯಿತು ಅಂತಂದರೆ ನಿಮಗೆ ಫ್ಯಾಟ್ ಬರ್ನಿಂಗ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗಿದು ಒಂಥರ ಪರ್ಮನೆಂಟ್ ಸೊಲ್ಯೂಷನ್. ಜೊತೆಗೆ ನಮ್ಮ ಡಾಕ್ಟ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಫಸ್ಟು ಕನ್ಸಲ್ಟೇಷನ್ ಮಾಡಿಬಿಟ್ಟು ಕೌನ್ಸಿಲಿಂಗ್ ಮಾಡಿ ಡಯಟ್ ಐಡಿಯಾಸ್ ಕೊಡ್ತಾರೆ. ಸಿಂಪಲಾಗಿ ಇದೆಲ್ಲ ಬಿಡಿ, ಇದೆಲ್ಲ ತಿನ್ನಿ ಅಂತೆಲ್ಲ ಅಲ್ಲ, ಲೈಫ್ ಲಾಂಗ್ ತಿನ್ನಬೇಕಲ್ಲ ನೀವು. ಸೊ ನಿಮ್ಗೆ ಎಷ್ಟು ವೆರೈಟಿ ಫುಡ್ ತಿನ್ಬೋದು ಅಂತ ಒಂದಷ್ಟು ಡಯಟ್ ಚಾರ್ಟ್ ಎಲ್ಲ ಕೊಡ್ತಾರೆ. ಸಿಂಪಲ್ ಇರುತ್ತೆ, ತುಂಬ ಸಿಂಪಲ್. ನೀವು ತಿಂತಕ್ಕಂಥ ಆಹಾರನೇ ನಾವು ಸ್ವಲ್ಪ ಅದನ್ನು ಇಂಥದ್ದೆಲ್ಲ ಬಿಡಿ, ಇಂಥದ್ದೆಲ್ಲ ತೊಗೊಳ್ಳಿ, ಇಷ್ಟು ಕ್ವಾಂಟಿಟಿ ಇದು ತಿನ್ಬೋದು, ಎಷ್ಟು ಕ್ವಾಂಟಿಟಿ ತಿನ್ಬೋದು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ. ಲೈಫ್ ಲಾಂಗ್ ನೀವೇ ಅಡ್ಜಸ್ಟ್ ಮಾಡ್ಕೋಬೋದು, ಮತ್ತೆ ನಮ್ಮ ಹತ್ರ ಬರಬೇಕು ಅಂತಿಲ್ಲ. Even though when I joined the gym, I lost around 1.5 kgs only in a month. But after I joined Shatayu and detox and with the help of detox and paste massages, I lost around 14 kgs. So in total. ಸೊ ಯಾರೇ ಓವರ್ ವೇಟ್ ಆದಾಗೆ ಬರೀ ಯಾವತ್ತೋ ಒಂದಿನ ಕ್ರ್ಯಾಶ್ ಡಯಟ್ ಮಾಡಿದರೆ, ಯಾವತ್ತೋ ಒಂದಿನ ಎಕ್ಸಸೈಸ್ ಮಾಡಿದರೆ ಆಗೋದಿಲ್ಲ. ಇದು ಊಟದ ವಿಷಯದಲ್ಲಾಯಿತು. ಎರಡನೇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಬಂದುಬಿಟ್ಟು ಸ್ವಲ್ಪ ಓಡಾಡಬೇಕು. ಯಾಕೆ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಓಡಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಯಾಕಂದರೆ ಎಲ್ಲರಿಗೂ ಒಂದು ಆ ಕಾಂಪಿಟೇಷನ್ ಇದೆ, ರ್ಯಾಟ್ ರೇಸಲ್ಲಿ ಇದ್ದೀವಿ ನಾವು. ಈಗ ದುಡ್ಡು ಅರ್ನ್ ಮಾಡಲೇಬೇಕು, ಲೈಫ್ ನಡೆಸಬೇಕು ಅಂತಂದರೆ ಅದಕ್ಕೊಂದು ಅರ್ನಿಂಗ್ ಇದು ಬೇಕೇ ಬೇಕು ನಮಗೆ. ಸೊ ಅದಕ್ಕೆ ಬೆಳಗ್ಗೆ ಹೋಯ್ತು ಅಂದರೆ ರಾತ್ರಿವರೆಗೆ ಟೈಮು ಆಫೀಸಲ್ಲೇ ಹೋಗುತ್ತೆ. ಇನ್ನೇನೋ ರಾತ್ರಿ ಬಂದು ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅಂತ ಆಗುತ್ತೆ, ಮತ್ತು ಬೆಳಗ್ಗೆ ಅದು ಹೊರಡಬೇಕು. ಸಂಡೇ ಸಿಗೋದೇ ಒಂದು ದಿವಸ, ಬೇರೆ ಬೇರೆ ಏನೇ ಕೆಲಸ ಇದ್ದರೂ ಮುಗಿಸ್ಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ನಮ್ಗೆ ವರ್ಕೌಟ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ತಾವು ನೋಡಿರ್ಬೋದು ಎಷ್ಟೊಂದು ಕಡೆ, ಈಗ ಒಂದು ನೀರು ಒಂದೇ ಕಡೆ ನಿಂತ್ಕೊಳ್ತು ಅಂತಂದರೆ ಕೊಳಚೆ ಆಗೋಗ್ಬಿಡುತ್ತೆ, ಸ್ಟ್ಯಾಗ್ನೇಟ್ ಆಗೋಗ್ಬಿಡುತ್ತೆ, ಕೆಟ್ಟ ವಾಸನೆ ಬರುತ್ತೆ ನೀರು ಒಂದೇ ಕಡೆ ನಿಂತ್ಕೊಳ್ತು ಅಂದರೆ. ಅದೇ ನೀರು ಹರಿತಾ ಇತ್ತು ಅಂದರೆ ಎಷ್ಟು ಒಳ್ಳೆಯದು. ಅದೇ ಥರ ಎಕ್ಸಸೈಸು ತುಂಬಾ ಇಂಪಾರ್ಟೆಂಟು. ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತು ಅಂದರೆ ಆಕ್ಸಿಜನ್ ಸಪ್ಲೈ ಪ್ರತಿಯೊಂದು ಪಾರ್ಟಿಗೂ ಚೆನ್ನಾಗಿ ಸರ್ಕ್ಯುಲೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಒಂಥರ ಬೆಂಕಿಗೆ ಗಾಳಿ ಹೊಡೆದಂಗೆ. ಸೊ ನಿಮ್ಮ ಮೆಟಬಾಲಿಸಮ್ ಇದೆ ಅಲ್ಲ, ಅಗ್ನಿ, ಬೆಂಕಿ, ಡೈಜೆಷನ್ ಅಂತೇನು ಹೇಳ್ತೀವಿ, ಆ ಮೆಟಬಾಲಿಸಮ್ಗೆ ಎಕ್ಸಸೈಸ್ ಮಾಡಿದರೆ ಗಾಳಿ ಹೊಡೆದಂಗೆ. ಆವಾಗ ಏನಾಗುತ್ತೆ, ನಿಮ್ಮ ಮೆಟಬಾಲಿಸಮ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅದಕ್ಕೆ ನೋಡಿ, ವಾಕಿಂಗ್ ಮಾಡೋರು, ಎಕ್ಸಸೈಸ್ ಮಾಡೋರು, ಮಿತಿಯಾಗಿ ತಿನ್ನೋರಿಗೆ ಯಾವತ್ತೂ ಓವರ್ ವೇಟ್ ಆಗೋದಿಲ್ಲ. ದೇ ವಿಲ್ ಬಿ ವೆರಿ ಹೆಲ್ದಿ, ನೀಟಾಗಿ ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಸೊ ವಾಕಿಂಗು, ಯಾವುದೇ ಥರದ ಎಕ್ಸಸೈಸು ಅಥವಾ ಯೋಗ ಕಂಪಲ್ಸರಿ ಬೇಕು ನಿಮಗೆ ವೆಯ್ಟ್ ಲಾಸ್ ಬೇಕು ಅಂತಂದ್ರೆ. ಸುಮ್ಮನೆ ಒಂದು 3 ಮಂತ್ಸ್ 6 ಮಂತ್ಸ್ಗೆ ಶೋಕಿಗೋಸ್ಕರ ಒಂದು ವೆಯ್ಟ್ ಲಾಸ್ ಮಾಡ್ತೀನಿ, ಮತ್ತೆ ಅದರದ್ದೊಂದು ಡಬಲ್ ಆಗಿ ವೆಯ್ಟ್ ಇನ್ಕ್ರೀಸ್ ಮಾಡ್ಕೋತೀನಿ ಅಂದರೆ ಯೂಸ್ ಇಲ್ಲ ನಿಮಗೆ. ಸೊ ತೂಕ ಇಳಿಸ್ಬೇಕು ಅಂದರೆ ಒಂದು ಸೈಂಟಿಫಿಕ್ ಅಪ್ರೋಚ್ ಬೇಕು. ನಾವು ಅದಕ್ಕೆ ಶತಾಯುನಲ್ಲಿ ಏನು ಮಾಡ್ತೀವಿ, ಒಂದು ಒಬೆಸಿಟಿ ಡಿಟಾಕ್ಸ್ ಅಂತ ಕೊಡ್ತೀವಿ. ಎರಡನೇದು ಬಂದುಬಿಟ್ಟು ನಿಮಗೆ ಡಯಟ್ ಕೌನ್ಸಿಲಿಂಗ್ ಅದೆಲ್ಲ ಮಾಡಿ ಡಯಟ್ ಬಗ್ಗೆ ತಮಗೆ ತಿಳುವಳಿಕೆ ಹೇಳ್ತೀವಿ. ಯಾಕಂದರೆ ನಿಮ್ಮದು ಫ್ಯಾಮಿಲಿನಲ್ಲಿ ಯಾವ ಥರ ಆಹಾರ ವಿಹಾರಗಳಿತ್ತು ಅದೇ ಥರ ತಾವು ಫಾಲೋ ಮಾಡಿದರೆ ಭಾಳ ಒಳ್ಳೆಯದು. ಸೊ ಅದನ್ನೆಲ್ಲ ನಿಮಗೆ ಗೈಡ್ ಮಾಡ್ತೀವಿ, ಯಾವ್ಯಾವ ಫುಡ್ನ ಆ್ಯಡ್ ಮಾಡ್ಬೋದು, ಯಾವ್ಯಾವ ಫುಡ್ನ ಕಡಿಮೆ ಮಾಡ್ಬೋದು, ಯಾವ ಫುಡ್ನ ಜಾಸ್ತಿ ತಿನ್ಬೋದು ತಾವು ಅಂತ. ಜೊತೆಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ
ಹೈ ಪ್ರೋಟೀನು, ಲೆಸ್ ಕಾರ್ಬೋಹೈಡ್ರೇಟು, ಮೋರ್ ಫೈಬರು, ಜಾಸ್ತಿ ನೀರು ಕುಡಿಯೋದು, ಇಂಥದ್ದೆಲ್ಲ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ವಾಕಿಂಗು, ಯಾವುದೇ ಥರದ ಎಕ್ಸಸೈಸ್ ಮಾಡಬೇಕು. ನಾವಿಲ್ಲಿ ಏನು ಮಾಡ್ತೀವಿ, ನಿಮಗೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ, ಯಾಕಂದರೆ ನಮ್ಮ ಶತಾಯುನಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 45 ಡೇಸಲ್ಲಿ 10 kg ಕಡಿಮೆ ಆಗಿರೋರಿದ್ದಾರೆ. ಆಲ್ಮೋಸ್ಟ್ 2 to 3 ಮಂತ್ಸಲ್ಲಿ 15 kg 20 kg ಎಲ್ಲ ತೂಕ ಇಳಿಸಿರೋರಿದ್ದಾರೆ. ತುಂಬ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಥರ ಸ್ಟ್ರೇನಸ್ ಎಕ್ಸಸೈಸ್ ಇಲ್ಲ, ಯಾವುದೇ ಮಷಿನ್ ಯೂಸ್ ಮಾಡೋದಿಲ್ಲ. ಸಿಂಪಲ್ ಟ್ರೀಟ್ಮೆಂಟ್. ನಾವು ತುಂಬ ಜನ ನೋಡಿದ್ದೀವಿ ಇತ್ತೀಚೆಗೆ ಸಡನ್ನಾಗಿ ಬೀರಿಯಾಟ್ರಿಕ್ ಸರ್ಜರಿಗೆ ಹೋಗೋದು, ಅಥವಾ ಆ ಬಲೂನಿಂಗ್ ಅಂತ ಒಂದು ಇದು ಬರುತ್ತೆ. ಈಗ ಹೊಟ್ಟೆನಲ್ಲಿ ಒಂದು ಬಲೂನ್ ಥರ ಬಿಡ್ತಾರೆ. ಸೊ ಅವಾಗ ನಿಮಗೆ ತಿನ್ನಕ್ಕೆ ಬಿಡೋದಿಲ್ಲ, ಅದು ಜಾಸ್ತಿ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಯಾವಾಗಲೂ. ದಿಸ್ ಆರ್ ಆಲ್ ಹ್ಯಾವ್ ಅ ಡ್ರಾಸ್ಟಿಕ್ ಸೈಡ್ ಎಫೆಕ್ಟು. ಸೊ ಇಂಥದ್ದನ್ನೆಲ್ಲ ತಾವು ಮಾಡೋದು ಬೇಕಾಗಿಲ್ಲ. ಶಾರ್ಟ್ಕಟ್ಟು ಯಾವತ್ತೂ ತುಂಬ ಡೇಂಜರಸ್ಸು. ಸೊ ಆದಷ್ಟು ನಿಮ್ಮ ಬಾಡಿ ಬಗ್ಗೆ ತಿಳ್ಕೊಬೇಕು, ನಿಮ್ಮ ಮೆಟಬಾಲಿಸಮ್ ಬಗ್ಗೆ ತಿಳ್ಕೊಬೇಕು, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಡಯಟ್ ಹೇಗಿದೆ, ಅದೆಲ್ಲ ತಿಳ್ಕೊಂಡು ನಿಮಗೆ ಕಾನ್ಷಿಯಸ್ ಆಗಿ ಈಟ್ ಮಾಡ್ತು, ಕಾನ್ಷಿಯಸ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಕರೆಕ್ಟಾಗಿ ಎಕ್ಸಸೈಸು, ವಾಕಿಂಗ್ ಎಲ್ಲ ಮಾಡ್ತು ಅಂತಂದರೆ ಪರ್ಮನೆಂಟ್ ವೆಯ್ಟ್ ಲಾಸ್ ಸೊಲ್ಯೂಷನ್ ಇರುತ್ತೆ. ನಿಮಗೆ ದಿನ ತೂಕ ಇಳಿತಾ ಹೋಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ, ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ, ಫಸ್ಟು ಒಂದು ಡಿಟಾಕ್ಸು, ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿ ಪೇಸ್ಟ್ ಮಸಾಜ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ, ನಿಮಗೆ ಇಂಚ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಒಂದಂತೂ kg ಲೆಕ್ಕದಲ್ಲಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ, ಇನ್ನೊಂದು ಇಂಚ್ ಲಾಸ್ ಆಗ್ತಾ ಬರುತ್ತೆ. ಈಗ ಕೈಯೆಲ್ಲ ದಪ್ಪ ಇದ್ದರೆ ಥೈಸು, ಹಿಪ್ಸು, ಟಮ್ಮಿ ಜಾಸ್ತಿ ಇತ್ತು ಅಂತಂದರೆ 3 ಇಂಚ್, 4 ಇಂಚ್, 5 ಇಂಚ್, 6 ಇಂಚ್ ಅಪ್ ಟು 12 ಇಂಚಸ್ವರೆಗೆ ವೆಯ್ಟ್ ಲಾಸ್ ಆಗಿರೋರು ಇದ್ದಾರೆ ನಮ್ಮ ಹತ್ರ. ಪ್ರತಿಯೊಂದು ಪಾರ್ಟು ಕೂಡ ತುಂಬ ಚೆನ್ನಾಗಿ ಫರ್ಮ್ನೆಸ್ ಬರುತ್ತೆ ಬಾಡಿಗೆ. ಸೊ ಒಂದು ಡಿಟಾಕ್ಸ್ ಮಾಡ್ತೀವಿ, ಆಮೇಲೆ ಪೇಸ್ಟ್ ಮಸಾಜ್ ಮಾಡ್ತೀವಿ, ಜೊತೆಗೆ ಡಯಟ್ ಕೌನ್ಸಿಲಿಂಗ್ ಇರುತ್ತೆ, ಎಕ್ಸಸೈಸ್ ಯಾವ್ಯಾವ ಥರ ಮಾಡಬೇಕು ಎಲ್ಲ ಬರೆದು ಕೊಟ್ಬಿಟ್ಟು ನಿಮಗೆ ಹೇಳ್ತಾರೆ. ಸೊ ನಿಮ್ಗೇನಾಗುತ್ತೆ ಅವಾಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ಬೆಟರ್. ನಿಮ್ಮ ದೇಹ ಹೇಗಿದೆ, ನಿಮ್ಮ ಮೆಟಬಾಲಿಸಮ್ ಹೇಗಿದೆ, ಯಾವ ಥರ ಆಹಾರ ವಿಹಾರಗಳು ತಿನ್ಬೋದು, ಯಾವ ಥರ ಮೈನರ್ ಎಕ್ಸಸೈಸಸ್ಸಿ. ಜಿಮ್ಗೆ ಹೋಗಬೇಕು ಅಂತೇನಿಲ್ಲ, ಯಾಕಂದ್ರೆ ನೀವು ಲೈಫ್ ಲಾಂಗು ದಿನ ಜಿಮ್ಗೆ ಹೋಗೋಕ್ಕಾಗೋದಿಲ್ಲ. ಸಿಂಪಲ್ ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ಒಂದು ಬ್ರಿಸ್ಕ್ ವಾಕು, ಓಕೆ, ಅಥವಾ ಸಿಂಪಲ್ ಯೋಗ ಎಕ್ಸಸೈಸಸ್ಸು, ಬೆಂಡಿಂಗ್ ಎಕ್ಸಸೈಸು, ಅಥವಾ ಆ್ಯಬ್ಸ್ ಮಾಡೋದಾಗಲಿ, ಮೆಡಿಟೇಷನ್ ಮಾಡೋದಾಗಲಿ, ಇಂಥದ್ದೆಲ್ಲ ಮಾಡ್ತು ಅಂದರೆ ರಿಮಾರ್ಕೆಬಲ್ ಚೇಂಜಸ್ ಬರುತ್ತೆ ಬಾಡಿನಲ್ಲಿ. ಸುಮ್ಮನೆ ಯಾವುದ್ಯಾವುದೋ ತೊಗೊಂಡ್ಬಿಟ್ಟು ನಾನು, ಯಾಕೆ ತುಂಬ ಜನನ ನಾವು ವೆಯ್ಟ್ ಲಾಸಲ್ಲಿ ನೋಡ್ತೀವಿ, ಯಾವುದೋ ಪ್ರೋಟೀನ್ ಡಬ್ಬಗಳು ತಂದುಕೊಡೋದು, ಅದನ್ನು ಇದು ಕುಡಿದ್ಬಿಟ್ಟು ಒಂದು ಊಟ ಎಲ್ಲ ಬಿಡೋದೆಲ್ಲ ಮಾಡ್ತಾರೆ. ಹೈಪರ್ ಪ್ರೋಟೀನಿಮಿಯಾಯಿಂದ ಜಾಸ್ತಿ ಜನ ಸತ್ತೋಗಿರೋದು ನೋಡಿದ್ದೀವಿ, ಒಬೆಸಿಟಿಗಿಂತ ಜಾಸ್ತಿ. ಹಾಗಾಗಿ ಒಬೆಸಿಟಿ ಇದೆ, ನಂಗೆ ತುಂಬ ತೂಕನೇ ಇಳಿಸೋಕ್ಕಾಗ್ತಾ ಇಲ್ಲ, ಏನೆಲ್ಲ ಮಾಡಿದೆ ಅಂತಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮಲ್ಲಿ ನಿಮಗೆ ಲೈವ್ ಎಕ್ಸಾಂಪಲ್ಸ್ ಇದೆ, ಎಷ್ಟೊಂದು ಜನ ತೂಕ ಇಳಿಸಿರೋ ಎಕ್ಸಾಂಪಲ್ ಇದೆ. ನೀವು ಬಂದಬೇಕಾದ್ರೆ ಅಲ್ಲಿ ಎಷ್ಟೊಂದು ನಮ್ಮದು shatayu.com ನೀವು ಕೆಳಗೆ ಇದಕ್ಕೆ ಹೋಯ್ತು ಅಂತಂದರೆ ಅಲ್ಲಿ ವೀಡಿಯೋಗಳು ನೋಡ್ಬೋದು ತಾವು, ಎಷ್ಟೊಂದು ಜನ ತೂಕ ಇಳಿಸಿರೋರ್ದು. ಸೊ ಅದು ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ. ತುಂಬ ಸಿಂಪಲ್ ಆಗಿದೆ, ನ್ಯಾಚುರಲ್ಲು, ಸೈಂಟಿಫಿಕ್ಕು, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಕ್ರ್ಯಾಶ್ ಡಯಟ್ ಇಲ್ಲ. ಸಿಂಪಲಾಗಿ ಅನ್ನ ಸಾರು ತಿಂದ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೋಬೋದು ನೀವು. ಅಷ್ಟು ಬ್ಯೂಟಿಫುಲ್ ಆಗಿರೋ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಇದೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇತ್ತು ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದ್ಸರಿ ಫೋನ್ ಮಾಡಿ, ನಮ್ಮ ಡಾಕ್ಟ್ರು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮಗೆ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತಲೂ ಕೂಡ ಹೇಳ್ತಾರೆ. ಅಥವಾ ನಮ್ಮ ಹತ್ರ ಬಂದುಬಿಟ್ಟು ಹೇಗೆ ಟ್ರೀಟ್ಮೆಂಟ್ ತೊಗೋಬೋದು, ಆ ಟ್ರೀಟ್ಮೆಂಟಿಂದ ಯಾವ ಥರ ರಿಸಲ್ಟು ಪಡ್ಕೋಬೋದು ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವೊಬ್ಬರಿಗೆ ಇಲ್ಲ ಮನೆಯಲ್ಲಿ ಆಗೋದಿಲ್ಲ, ನಿಮ್ಮ ಕ್ಲಿನಿಕ್ಕಿಗೆ ಬರೋದಕ್ಕಿಂತ ಉಳ್ಕೊಳ್ಳೋಕ್ಕಿದೆಯಾ ಅಂತಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ನಮ್ಮದು NABH ಅಕ್ರಿಡೇಷನ್ ಆಗಿರೋದು ಆಯುರ್ವೇದ ಯೋಗ ನ್ಯಾಚುರೋಪತಿ ಹಾಸ್ಪಿಟಲ್ ಇದೆ. ಅಲ್ಲಿ ಉಳ್ಕೊಂಡು ಕೂಡ ತಾವು ಟ್ರೀಟ್ಮೆಂಟ್ ತೊಗೋಬೋದು. ಎಷ್ಟೊಂದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಆಗುತ್ತೆ. ಸೊ ಸಿಂಪಲ್ಲಾಗಿ ಒಬೆಸಿಟಿ ಇತ್ತು ಅಂತಂದರೆ ಏನೇನೋ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥ ಶತಾಯುನಲ್ಲಿರೋ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ನ ಒಂದ್ಸರಿ ಟ್ರೈ ಮಾಡಿ 100% ರಿಸಲ್ಟ್ ಸಿಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬೆಸಿಟಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಜೊತೆ ಬರ್ತೀನಿ. ನಮಸ್ಕಾರ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ.
ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.